ಆರ್ಎಸ್ಎಸ್ ಬ್ಯಾನ್ ಖರ್ಗೆಗೆ ತಿರುಗೇಟು ಕೊಟ್ಟ ಅಮಿತ್ ಶಾ. ಆರ್ಎಸ್ಎಸ್ ದೇಶಕ್ಕೆ ಇಬ್ಬರು ಜನಪ್ರಿಯ ಪಿಎಂ ಅನ್ನ ಕೊಟ್ಟಿದೆ, ಪ್ರೈಮ್ ಮಿನಿಸ್ಟರ್ಗಳನ್ನು ಕೊಟ್ಟಿದೆ. ಇಂತಹ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡೋದಕ್ಕೆ ನೀವು ಹೇಳ್ತಾ ಇರುವ ಮಾತುಗಳು ಸರಿಯಲ್ಲ. ಆರ್ಎಸ್ಎಸ್ ಅನ್ನು ಸಂಘ ಪರಿವಾರ ಎರಡು ಪ್ರಧಾನಿಗಳನ್ನು ಕೊಟ್ಟಿದೆ ದೇಶಕ್ಕೆ. ಆರ್ಎಸ್ಎಸ್ ದೇಶಕ್ಕೆ ಇಬ್ಬರು ಜನಪ್ರಿಯ ಪಿಎಂ ಪ್ರಧಾನಿ ನರೇಂದ್ರ ಮೋದಿ. ಇಂತಹ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡೋದಕ್ಕಂತ ಹೇಳೋದು ಸರಿನಾ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಕೇಂದ್ರ ಗೃಹ ಸಚಿವ. ಬ್ಯಾನ್ ಮಾಡಲಿಕ್ಕೆ ಮಾತ್ರ ಹೇಳಿದ್ದಾರೆ, ಕಾರಣ ಮಾತ್ರ ಹೇಳಿಲ್ಲ. ಆರ್ಎಸ್ಎಸ್ನಂತಹ ಲಕ್ಷಾಂತರ ಯುವಕರಿಗೆ ಸ್ಫೂರ್ತಿ ನೀಡಿದೆ ಕೇಂದ್ರ ಗೃಹ ಸಚಿವ ಹೇಳುವಂತಹ ಮಾತು. ದೇಶಭಕ್ತಿ ಮತ್ತು ಶಿಸ್ತಿನ ಮೌಲ್ಯಗಳನ್ನು ತೋರಿಸಿಕೊಟ್ಟಿದೆ ಆರ್ಎಸ್ಎಸ್. ಅಟಲ್ ಬಿಹಾರಿ ವಾಜಪೇಯಿ, ಮೋದಿಯಂತಹ ನಾಯಕರನ್ನು ಕೊಟ್ಟಿದೆ ಈ ಆರ್ಎಸ್ಎಸ್. ಖರ್ಗೆ ಅವರ ಉದ್ದೇಶ ನನಗೆ ಅರ್ಥವಾಗಿದೆ, ಅದು ಎಂದಿಗೂ ಈಡೇರೋದಿಲ್ಲ ಅಂತ ಹೇಳಿ ಅಮಿತ್ ಶಾ ಕೇಂದ್ರ ಗೃಹ ಸಚಿವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಖರ್ಗೆಗೆ ತಿರುಗೇಟು ಕೊಟ್ಟ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಗೆ ಈಗ ಅಮಿತ್ ಶಾ ತಿರುಗೇಟು ಕೊಟ್ಟಿದ್ದಾರೆ. ಆರ್ಎಸ್ಎಸ್ ದೇಶಕ್ಕೆ ಎರಡು ಪ್ರಧಾನಿಗಳನ್ನು ಕೊಟ್ಟಿದೆ. ಒಂದು ವಾಜಪೇಯಿ, ಅಟಲ್ ಬಿಹಾರಿ ವಾಜಪೇಯಿ, ಎರಡನೆಯದು ನರೇಂದ್ರ ಮೋದಿ. ಬ್ಯಾನ್ ಮಾಡೋದಕ್ಕೆ ಮಾತ್ರ ಹೇಳಿದ್ದಾರೆ, ಅದಕ್ಕೆ ಕಾರಣ ಕೊಟ್ಟಿಲ್ಲ. ಈ ಹಿಂದೆ 3 ಬಾರಿ ಬ್ಯಾನ್ ಆಗಲ್ಪಟ್ಟಂತಹ ಒಂದು ಸಂಘಟನೆ ಆರ್ಎಸ್ಎಸ್. ಗಾಂಧಿ ಹತ್ಯೆಯ ಸಂದರ್ಭ, ದೇಶಕ್ಕೆ ತುರ್ತು ಪರಿಸ್ಥಿತಿ ಬಂದ ಸಂದರ್ಭ, ಇನ್ನು ಹೀಗೆ ಅನೇಕ ಕಾರಣಗಳನ್ನು ಒಳಗೊಂಡು ಆರ್ಎಸ್ಎಸ್ ಬ್ಯಾನ್ ಆಗಿತ್ತು. ಬಾಬರಿ ಮಸ್ಜಿದ್ ಧ್ವಂಸ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಎಸ್ಎಸ್ ಅನ್ನು ಬ್ಯಾನ್ ಮಾಡಲಾಯಿತು. ಈ 3 ಸಂದರ್ಭದಲ್ಲೂ ಕೂಡ ಪ್ರಬಲವಾದ ಕಾರಣಗಳಿತ್ತು. ಆದರೆ ಈಗ ರಾಜ್ಯದಲ್ಲಿ ಪ್ರಿಯಾಂಕ್ ಖರ್ಗೆ, ಮಲ್ಲಿಕಾರ್ಜುನ್ ಅವರ ಮಗ, ಅವರು ಈ ಅಪೇಕ್ಷೆಯನ್ನು ಇಟ್ಟರೆ ರಾಷ್ಟ್ರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾರಿ ಹೋರಾಡ್ತಿದ್ದಾರೆ ಬ್ಯಾನ್ ಮಾಡೋದಕ್ಕೆ. ಇವರ ಉದ್ದೇಶ ಏನು ಅನ್ನೋದು ಗೊತ್ತು, ಆದರೆ ಅದು ಸದ್ಯಕ್ಕೆ ಈಡೇರೋದಿಲ್ಲ ಅಂತೇಳಿ ಅಮಿತ್ ಶಾ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬ್ಯಾನ್ ಮಾಡ್ಲಿಕ್ಕೆ ಮಾತ್ರ ಹೇಳ್ತಾರೆ, ಆದರೆ ಕಾರಣವನ್ನು ಹೇಳ್ತಿಲ್ಲ ಅಂಥೇಳಿ ಅಮಿತ್ ಶಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಆರ್ಎಸ್ಎಸ್ ಬ್ಯಾನ್ ಖರ್ಗೆಗೆ ತಿರುಗೇಟು ಕೊಟ್ಟ ಅಮಿತ್ ಶಾ. ಆರ್ಎಸ್ಎಸ್ ದೇಶಕ್ಕೆ ಇಬ್ಬರು ಜನಪ್ರಿಯ ಪಿಎಂಗಳನ್ನು ಕೊಟ್ಟಿದ್ದಾರೆ. ಇಂತಹ ಆರ್ಎಸ್ಎಸ್ ಅನ್ನು ಬ್ಯಾನ್ ಮಾಡೋದಕ್ಕಂತ ಹೇಳೋದು ಸರಿನಾ? ಬ್ಯಾನ್ ಮಾಡ್ಲಿಕ್ಕೆ ಮಾತ್ರ ಹೇಳಿದ್ದಾರೆ, ಕಾರಣ ಮಾತ್ರ ಇನ್ನೂ ತಿಳಿಸಿಲ್ಲ. ಆರ್ಎಸ್ಎಸ್ನಂತಹ ಲಕ್ಷಾಂತರ ಯುವಕರಿಗೆ ಸ್ಫೂರ್ತಿ ಕೊಟ್ಟಂತಹ ಸಂಘಟನೆ ಅದು. ದೇಶಭಕ್ತಿ ಮತ್ತು ಶಿಸ್ತಿನ ಮೌಲ್ಯಗಳನ್ನು ತೋರಿಸಿಕೊಟ್ಟಿದೆ. ಅಟಲ್ ಬಿಹಾರಿ ವಾಜಪೇಯಿ, ಮೋದಿಯಂತಹ ನಾಯಕರನ್ನು ಕೊಟ್ಟಿರುವಂತಹ ಒಂದು ಸಂಘಟನೆ. ಖರ್ಗೆ ಅವರ ಉದ್ದೇಶ ನನಗೆ ಅರ್ಥ ಆಯಿತು, ಅದು ಎಂದಿಗೂ ಕೂಡ ಈಡೇರೋದಿಲ್ಲ ಅಂತ ಹೇಳಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.